ಬಾಲಕನ ಅಪಹರಿಸಿ ಕೊಂದವರಿಗೆ ತಕ್ಕ ಶಾಸ್ತಿ. ಇಬ್ಬರು ಕಿರಾತಕರ ಕಾಲಿಗೆ ಪೊಲೀಸ್ ಗುಂಡು. ಹುಳಿಮಾವು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಬಾಲಕನನ್ನ ಅಪಹರಿಸಿ ಕೊಂದವರಿಗೆ ತಕ್ಕ ಶಾಸ್ತಿ. ಇಬ್ಬರು ಕಿರಾತಕರ ಕಾಲಿಗೆ ಪೊಲೀಸರು ಗುಂಡು. ಹುಳಿಮಾವು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಆರೋಪಿಗಳಾಗಿರುವಂತಹ ಗುರುಮೂರ್ತಿ, ಗೋಪಾಲಕೃಷ್ಣ ಅರೆಸ್ಟ್ ಆಗಿದ್ದಾರೆ. ಟ್ಯೂಷನ್ ಮುಗಿಸಿಕೊಂಡು ಮನೆಗೆ ಬರ್ತಾ ಇದ್ದಂತಹ ನಿಶ್ಚಿತ್ ಕಿಡ್ನಾಪ್ ಮರ್ಡರ್. ಕಗ್ಗಲೀಪುರ ಬಳಿ ಕಾಕಿ ಮೇಲೆ ತಿರುಗಿ ಬಿದ್ದಂತಹ ಆರೋಪಿಗಳು ಬಂಧಿಸಲು ಹೋದಾಗ ಮಾರಕಾಸ್ತ್ರಗಳಿಂದ ದಾಳಿ ಯತ್ನ. ಈ ವೇಳೆ ಬಂದೂಕಿಗೆ ಕೆಲಸ ಕೊಟ್ಟಿದ್ದಂತಹ ಪೊಲೀಸರು. ವೀಕ್ಷಕರೇ, ಬೆಂಗಳೂರಿನ ಅರಕೆರೆಯ ಶಾಂತಿನಿಕೇತನ ಲೇಔಟ್ನಲ್ಲಿ ನಿಶ್ಚಿತ್ ಮತ್ತು ಆತನ ಪೋಷಕರು ವಾಸವಾಗಿದ್ರು. ನಗರದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಂತಹ ನಿಶ್ಚಿತ್ ಅವರ ತಂದೆ ಬಳಿ ಆರೋಪಿ ಗುರುಮೂರ್ತಿ ಹೆಚ್ಚುವರಿ ಚಾಲಕನಾಗಿ ಕೆಲಸವನ್ನ ಮಾಡಿಕೊಂಡಿದ್ದ. ಆಗಾಗ ಮನೆಗೆ ಹೋಗಿ ಬರ್ತಾ ಇದ್ದ ಗುರುಮೂರ್ತಿ ನಿಶ್ಚಿತ್ನಿಂದ ಅಪಹರಿಸಿ ಹಣಕ್ಕೆ ಬೇಡಿಕೆ ನೀಡಲಿಕ್ಕೆ ಸಂಚನ್ನ ರೂಪಿಸಿದ್ರು. ಗುರುವಾರ ಸಂಜೆ ಟ್ಯೂಷನ್ ಅನ್ನ ಮುಗಿಸಿ ಸೈಕಲ್ನಲ್ಲಿ ಮನೆಗೆ ಬರ್ತಾ ಇರುವಂತಹ ವೇಳೆಯಲ್ಲಿ ನಿಶ್ಚಿತ್ನನ್ನ ಆರೋಪಿಗಳು ಅಪಹರಿಸಿಕೊಂಡು ಹೋಗಿದ್ದಾರೆ. ಟ್ಯೂಷನ್ ಮುಗಿದ ಸುಮಾರು ಗಂಟೆಗಳಾದರೂ ಕೂಡ ಮನೆಗೆ ಬಾರದಂತಹ ಮಗನ ಬಗ್ಗೆ ಪೋಷಕರು ಆತಂಕದಿಂದ ಹುಡುಕಾಟವನ್ನ ನಡೆಸಿದ್ದಾರೆ. ನಿರಂತರ ಶೋಧದ ಬಳಿಕವೂ ಕೂಡ ಮಗನ ಸುಳಿವು ಸಿಗದೆ ಇದ್ದಾಗ ಹುಳಿಮಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ನೀಡ್ತಾರೆ. ಅಷ್ಟೊತ್ತಿಗಾಗಲೇ ಬಾಲಕನ ತಂದೆಗೆ ಕರೆ ಮಾಡಿದಂತಹ ಆರೋಪಿಗಳು ಮಗನನ್ನ ಜೀವಂತವಾಗಿ ನೋಡಬೇಕು ಅಂತಂದ್ರೆ ಆಸೆ ಏನಾದಿದ್ದು ಅಂತಂದ್ರೆ 5 ಲಕ್ಷ ರೂಪಾಯಿ ಕೊಡುವಂತೆ ಡಿಮ್ಯಾಂಡ್ ಅನ್ನ ಮಾಡಿದ್ರು. ಅಂದ್ರೆ ಹಣ ನೀಡುವುದಾಗಿ ಪೋಷಕರು ಸಹ ಒಪ್ಕೊಂಡಿದ್ರು. ಇತ್ತ ವಿಷಯ ತಿಳಿದಂತಹ ಪೊಲೀಸರು ಅಪಹರಣಕಾರರ ಫೋನ್ ಮೇಲೆ ಆಧರಿಸಿ ತನಿಖೆಯನ್ನು ಆರಂಭಿಸಿತು. ಆದ್ರೆ ಅಷ್ಟರೊಳಗಾಗಲೇ ಬನ್ನೇರುಘಟ್ಟ ಅರಣ್ಯ ಪ್ರದೇಶದಲ್ಲಿ ಭಯಾನಕವಾಗಿ ಆ ಒಂದು ಮಗುವನ್ನ ಸಾಯಿಸಿದ್ರು. ನಾಚಿಕೆ ಆಗಬೇಕು ನಿಮಗೆಲ್ಲ. ಅಷ್ಟು ನಂಬಿಕೆ ಕೊಟ್ಟು ಡ್ರೈವರ್ ಕೆಲಸವನ್ನು ಕೊಟ್ಟರೆ ಮಾಡಿದ್ದೇನೋ ಅವರ ಮಗನ ಪ್ರಾಣವನ್ನೇ ತೆಗೆದುಕೊಳ್ಳುವಂತಹ ದುಸ್ಸಾಹಸವನ್ನು ಮಾಡಿದ್ರ. ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.